ಓಕೆ 5,000 ಕೋಟಿಯ ಪ್ರಶ್ನೆ ಮತ್ತೆ ಬರ್ತೀನಿ ನಾನು. ಯಾಕಂತಂದ್ರೆ ದಟ್ಸ್ ಕ್ವೈಟ್ ಅ ಹ್ಯೂಜ್ ಅಮೌಂಟ್. ಆಮೇಲೆ ಮತ್ತೆ ಹೀಗೆ ದುರ್ಬಳಕೆ ಆಗುವ ಅಪಬಳಕೆ ಆಗುವ ಎಲ್ಲ ಅಪಾಯಗಳಿದೆ ಅನ್ನೋ ಕಾರಣಕ್ಕಾಗಿ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಆಲ್ರೆಡಿ ಒಂದು ವರ್ಷ ಅಂತೂ ಆಯ್ತು ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇಲ್ಲ, ಅದು ಜನರ ದುಡ್ಡು ಅಂತ ಅಂದೆ ನಾನು. ಸೊ ಏನ್ ಹೇಳಕ್ ಬಯಸ್ತೀರಿ? ಜನರಿಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ. ಖಂಡಿತ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಶ್ರೀಲಕ್ಷ್ಮಿ ಅವರೇ, ಯಾವುದೇ ಸರ್ಕಾರ ಬರ್ಲಿ, ಯಾರೇ ಇದನ್ ಮಾಡ್ಲಿ, ಜನರ ದುಡ್ಡನ್ನ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂತದ್ದು ನಮ್ಮ ಸರ್ಕಾರ ಮಾಡಿದೆ. ಬರೀ ರೋಡು ಗಟರು ಅಷ್ಟೇ ಅಭಿವೃದ್ಧಿ ಅಲ್ಲ. ಇದೇ ಮಹಿಳೆಯರು, ನಿಮ್ಮ ಗೃಹಲಕ್ಷ್ಮಿಯರೇ ಈಗ ಮಾತನಾಡ್ತಕ್ಕಂಥ ಒಂದು ವರ್ಗ ಮಾತನಾಡ್ತಿರ್ತಕ್ಕಂಥದ್ದು, ಅದರಲ್ಲೂ ಪ್ರಮುಖವಾಗಿ ಎಜುಕೇಟೆಡ್ ಮಹಿಳೆಯರು. ಅದರಲ್ಲಿ ಗ್ಯಾರಂಟಿಗಳಿಂದ ಸರ್ಕಾರ ನಿರುದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇದೆ, ಆರಾಮಾಗಿ ದುಡ್ಡು ಬರ್ತಾ ಇದೆ 2,000. ಕೆಲವೊಂದಿಷ್ಟು ಜನ ಆರಾಮಾಗಿ ಮನೆಯಲ್ಲಿ ಇದ್ದಾರೆ, ಆದರೆ ನಮಗೆ ದುಡ್ಡು ಬೇಡ, ಉದ್ಯೋಗ ಮಾಡಲಿಕ್ಕೆ ಕೆಲಸ ಮಾಡುವಂತಹ ಕೈಗಳಿಗೆ ಕೆಲಸ ಬೇಕು, ನಮಗೆ 2,000 ಅವಶ್ಯಕತೆ ಇಲ್ಲ, ನಾವು ಅಕ್ಷರಸ್ಥರಿದ್ದೇವೆ, ನಾವು ಕೆಲಸ ಮಾಡ್ತೀವಿ, ನಮಗೆ ಉದ್ಯೋಗದ ಅವಕಾಶವನ್ನ ಸೃಷ್ಟಿ ಮಾಡಲಿ ಸರ್ಕಾರ, ಗ್ಯಾರಂಟಿಯಿಂದ ಹೊರೆಯಾಗ್ತಾ ಇದೆ. ಆಮೇಲೆ ಈ ಗೃಹಲಕ್ಷ್ಮಿಯಿಂದ ಕೆಲವೊಂದಿಷ್ಟು ಜನ ನಿರುದ್ಯೋಗಿಗಳಾಗ್ತಾ ಇದ್ದಾರೆ, ಆರಾಮಾಗಿ ಜೀವನ ಮಾಡಬಹುದು ಅಂತಕ್ಕಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಹೇಗೆ ನೋಡ್ತೀರಿ? ಈ ಪ್ರಶ್ನೆಗೆ ಎರಡು ರೀತಿ ಉತ್ತರವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಒಂದು, ನೀವು ನಿರುದ್ಯೋಗ ಅಂತ ಕೇಳ್ತಾ ಇದ್ದೀರಾ, ನಾವು ಕಲ್ತಿದೀವಿ, ನಮ್ ಕೈಗೆ ಕೆಲಸ ಬೇಕು, ಇದು ಉದ್ಯೋಗ ಕಲ್ತಂತವ್ರದಾಯ್ತು. ಇನ್ನು ಯಾರು ಈ ಫಲಾನುಭವಿಗಳಿದ್ದಾರೆ, ಇದರಲ್ಲಿ ಬಹಳಷ್ಟು ಜನ ಮನೆಯ ಯಜಮಾನಿಗಳಿದ್ದಾರೆ, ಮನೆಯಲ್ಲಿ ಇದ್ದಾರೆ. ಇದು ನಾವು ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾ ಇದೀವಲ್ಲ, ಒಬ್ಬ ಮಹಿಳೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿ ನರೇಗಾ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮೈ ಮುರಿದು 100 ದಿನ ಕೆಲಸ ಸಿಕ್ಕೋದಿಲ್ಲ, 100 ದಿನ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಕೆಲಸ ಮಾಡಿದ್ರೆ 380 ರೂಪಾಯಿ ಬರುತ್ತೆ. 100 ದಿನ ಅಲ್ಲ, 50 ದಿನ ಆಗುತ್ತೆ. ಎಷ್ಟಾಗುತ್ತೆ ವರ್ಷಕ್ಕೆ? ತಾವೇ ಲೆಕ್ಕಾಚಾರ ಮಾಡಿ. ಇದು ನಮ್ಮ ಗ್ಯಾರಂಟಿಯಿಂದ ಒಂದು ವರ್ಷಕ್ಕೆ ನಾವು 24,000 ರೂಪಾಯಿಯನ್ನ ಕೊಡ್ತಾ ಇದೀವಿ. ಅಂತ ಮಹಿಳೆಯರು ಈ ಒಂದು ಗ್ಯಾರಂಟಿಯಿಂದ ಬಹಳಷ್ಟು ಸಂತೋಷದಿಂದಿದ್ದಾರೆ. ಅದು ತಾವು ಮೊನ್ನೆ ನಡೆದಂತ ಇಲೆಕ್ಷನ್, ಅದಕ್ಕಿಂತ ಮುಂಚೆ ನಡೆದಂತ ಇಲೆಕ್ಷನ್, ಕರ್ನಾಟಕದಲ್ಲಿ ರಿಸಲ್ಟ್ ಅನ್ನ ತಾವು ನೋಡಿದಿರಾ. ನನ್ನ ಇಲೆಕ್ಷನ್ ಬಗ್ಗೆ ಮಾತನಾಡೋದಿಲ್ಲ, ಬಿಟ್ಬಿಡಿ. ಮಹಿಳೆಯರು ಈ ಗ್ಯಾರಂಟಿಯಿಂದ ಖುಷಿಯಾಗಿದ್ದಾರೆ. ನೀವು ನಿರುದ್ಯೋಗದ ಬಗ್ಗೆ ಈಗ ಹೇಳ್ತಾ ಇದ್ದೀರಾ, ಖಂಡಿತವಾಗ್ಲೂ ನಮ್ಮ ಸರ್ಕಾರದಲ್ಲಿ ಎಷ್ಟೆಷ್ಟು ಇಲಾಖೆಯಲ್ಲಿ ಏನೇನ್ ಪೆಂಡಿಂಗ್ ಇದಾವೆ, ಈಗಾಗಲೇ ನಮ್ಮ ಇಲಾಖೆಯಿಂದ ಬೇರೆ ಬೇರೆ ಇಲಾಖೆಯಿಂದ ಎಷ್ಟು ಪೆಂಡಿಂಗ್ ಇದಾವೆ ಸರ್ಕಾರಿ ನೌಕರಿಗಳು, ಅವನ್ನೆಲ್ಲ ನಮ್ಮಿಂದ ಈಗ ತೆಗೆದುಕೊಂಡಿದ್ದಾರೆ. ಅತಿ ಶೀಘ್ರದಲ್ಲಿ ಹಂತ ಹಂತವಾಗಿ ಈಗ ಸದ್ಯಕ್ಕೆ ಒಂದು 52,000 ಉದ್ಯೋಗವನ್ನ ಕಾಲ್ಫಾರ್ಮ್ ಮಾಡ್ಲಿಕ್ಕೆ ನಾವು ಈಗ ನಮ್ಮ ಸರ್ಕಾರ ಸನ್ನದ್ಧ ಆಗಿದೆ. ಉಳಿದಿರೋದನ್ನು ಕೂಡ ಹಂತ ಹಂತವಾಗಿ ನಾವು ಮಾಡ್ತೀವಿ. ಓಕೆ 5,000 ಕೋಟಿಯ ಪ್ರಶ್ನೆ ಮತ್ತೆ ಬರ್ತೀನಿ ನಾನು. ಯಾಕಂತಂದ್ರೆ ದಟ್ಸ್ ಕ್ವೈಟ್ ಅ ಹ್ಯೂಜ್ ಅಮೌಂಟ್. ಆಮೇಲೆ ಮತ್ತೆ ಹೀಗೆ ದುರ್ಬಳಕೆ ಆಗುವ ಅಪಬಳಕೆ ಆಗುವ ಎಲ್ಲ ಅಪಾಯಗಳಿದೆ ಅನ್ನೋ ಕಾರಣಕ್ಕಾಗಿ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಆಲ್ರೆಡಿ ಒಂದು ವರ್ಷ ಅಂತೂ ಆಯ್ತು ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇಲ್ಲ, ಅದು ಜನರ ದುಡ್ಡು ಅಂತ ಅಂದೆ ನಾನು. ಸೊ ಏನ್ ಹೇಳಕ್ ಬಯಸ್ತೀರಿ? ಜನರಿಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ. ಖಂಡಿತ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಶ್ರೀಲಕ್ಷ್ಮಿ ಅವರೇ, ಯಾವುದೇ ಸರ್ಕಾರ ಬರ್ಲಿ, ಯಾರೇ ಇದನ್ ಮಾಡ್ಲಿ, ಜನರ ದುಡ್ಡನ್ನ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂತದ್ದು ನಮ್ಮ ಸರ್ಕಾರ ಮಾಡಿದೆ. ಬರೀ ರೋಡು ಗಟರು ಅಷ್ಟೇ ಅಭಿವೃದ್ಧಿ ಅಲ್ಲ. ಇದೇ ಮಹಿಳೆಯರು, ನಿಮ್ಮ ಗೃಹಲಕ್ಷ್ಮಿಯರೇ ಈಗ ಮಾತನಾಡ್ತಕ್ಕಂಥ ಒಂದು ವರ್ಗ ಮಾತನಾಡ್ತಿರ್ತಕ್ಕಂಥದ್ದು, ಅದರಲ್ಲೂ ಪ್ರಮುಖವಾಗಿ ಎಜುಕೇಟೆಡ್ ಮಹಿಳೆಯರು. ಅದರಲ್ಲಿ ಗ್ಯಾರಂಟಿಗಳಿಂದ ಸರ್ಕಾರ ನಿರುದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇದೆ, ಆರಾಮಾಗಿ ದುಡ್ಡು ಬರ್ತಾ ಇದೆ 2,000. ಕೆಲವೊಂದಿಷ್ಟು ಜನ ಆರಾಮಾಗಿ ಮನೆಯಲ್ಲಿ ಇದ್ದಾರೆ, ಆದರೆ ನಮಗೆ ದುಡ್ಡು ಬೇಡ, ಉದ್ಯೋಗ ಮಾಡಲಿಕ್ಕೆ ಕೆಲಸ ಮಾಡುವಂತಹ ಕೈಗಳಿಗೆ ಕೆಲಸ ಬೇಕು, ನಮಗೆ 2,000 ಅವಶ್ಯಕತೆ ಇಲ್ಲ, ನಾವು ಅಕ್ಷರಸ್ಥರಿದ್ದೇವೆ, ನಾವು ಕೆಲಸ ಮಾಡ್ತೀವಿ, ನಮಗೆ ಉದ್ಯೋಗದ ಅವಕಾಶವನ್ನ ಸೃಷ್ಟಿ ಮಾಡಲಿ ಸರ್ಕಾರ, ಗ್ಯಾರಂಟಿಯಿಂದ ಹೊರೆಯಾಗ್ತಾ ಇದೆ. ಆಮೇಲೆ ಈ ಗೃಹಲಕ್ಷ್ಮಿಯಿಂದ ಕೆಲವೊಂದಿಷ್ಟು ಜನ ನಿರುದ್ಯೋಗಿಗಳಾಗ್ತಾ ಇದ್ದಾರೆ, ಆರಾಮಾಗಿ ಜೀವನ ಮಾಡಬಹುದು ಅಂತಕ್ಕಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಹೇಗೆ ನೋಡ್ತೀರಿ? ಈ ಪ್ರಶ್ನೆಗೆ ಎರಡು ರೀತಿ ಉತ್ತರವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಒಂದು, ನೀವು ನಿರುದ್ಯೋಗ ಅಂತ ಕೇಳ್ತಾ ಇದ್ದೀರಾ, ನಾವು ಕಲ್ತಿದೀವಿ, ನಮ್ ಕೈಗೆ ಕೆಲಸ ಬೇಕು, ಇದು ಉದ್ಯೋಗ ಕಲ್ತಂತವ್ರದಾಯ್ತು. ಇನ್ನು ಯಾರು ಈ ಫಲಾನುಭವಿಗಳಿದ್ದಾರೆ, ಇದರಲ್ಲಿ ಬಹಳಷ್ಟು ಜನ ಮನೆಯ ಯಜಮಾನಿಗಳಿದ್ದಾರೆ, ಮನೆಯಲ್ಲಿ ಇದ್ದಾರೆ. ಇದು ನಾವು ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾ ಇದೀವಲ್ಲ, ಒಬ್ಬ ಮಹಿಳೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿ ನರೇಗಾ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮೈ ಮುರಿದು 100 ದಿನ ಕೆಲಸ ಸಿಕ್ಕೋದಿಲ್ಲ, 100 ದಿನ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಕೆಲಸ ಮಾಡಿದ್ರೆ 380 ರೂಪಾಯಿ ಬರುತ್ತೆ. 100 ದಿನ ಅಲ್ಲ, 50 ದಿನ ಆಗುತ್ತೆ. ಎಷ್ಟಾಗುತ್ತೆ ವರ್ಷಕ್ಕೆ? ತಾವೇ ಲೆಕ್ಕಾಚಾರ ಮಾಡಿ. ಇದು ನಮ್ಮ ಗ್ಯಾರಂಟಿಯಿಂದ ಒಂದು ವರ್ಷಕ್ಕೆ ನಾವು 24,000 ರೂಪಾಯಿಯನ್ನ ಕೊಡ್ತಾ ಇದೀವಿ. ಅಂತ ಮಹಿಳೆಯರು ಈ ಒಂದು ಗ್ಯಾರಂಟಿಯಿಂದ ಬಹಳಷ್ಟು ಸಂತೋಷದಿಂದಿದ್ದಾರೆ.
ಅದು ತಾವು ಮೊನ್ನೆ ನಡೆದಂತ ಇಲೆಕ್ಷನ್, ಅದಕ್ಕಿಂತ ಮುಂಚೆ ನಡೆದಂತ ಇಲೆಕ್ಷನ್, ಕರ್ನಾಟಕದಲ್ಲಿ ರಿಸಲ್ಟ್ ಅನ್ನ ತಾವು ನೋಡಿದಿರಾ. ನನ್ನ ಇಲೆಕ್ಷನ್ ಬಗ್ಗೆ ಮಾತನಾಡೋದಿಲ್ಲ, ಬಿಟ್ಬಿಡಿ. ಮಹಿಳೆಯರು ಈ ಗ್ಯಾರಂಟಿಯಿಂದ ಖುಷಿಯಾಗಿದ್ದಾರೆ. ನೀವು ನಿರುದ್ಯೋಗದ ಬಗ್ಗೆ ಈಗ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಮ್ಮ ಸರ್ಕಾರದಲ್ಲಿ ಎಷ್ಟೆಷ್ಟು ಇಲಾಖೆಯಲ್ಲಿ ಏನೇನ್ ಪೆಂಡಿಂಗ್ ಇದಾವೆ, ಈಗಾಗಲೇ ನಮ್ಮ ಇಲಾಖೆಯಿಂದ ಬೇರೆ ಬೇರೆ ಇಲಾಖೆಯಿಂದ ಎಷ್ಟು ಪೆಂಡಿಂಗ್ ಇದಾವೆ ಸರ್ಕಾರಿ ನೌಕರಿಗಳು, ಅವನ್ನೆಲ್ಲ ನಮ್ಮಿಂದ ಈಗ ತೆಗೆದುಕೊಂಡಿದ್ದಾರೆ. ಅತಿ ಶೀಘ್ರದಲ್ಲಿ ಹಂತ ಹಂತವಾಗಿ ಈಗ ಸದ್ಯಕ್ಕೆ ಒಂದು 52,000 ಉದ್ಯೋಗವನ್ನ ಕಾಲ್ಫಾರ್ಮ್ ಮಾಡ್ಲಿಕ್ಕೆ ನಾವು ಈಗ ನಮ್ಮ ಸರ್ಕಾರ ಸನ್ನದ್ಧ ಆಗಿದೆ. ಉಳಿದಿರೋದನ್ನು ಕೂಡ ಹಂತ ಹಂತವಾಗಿ ನಾವು ಮಾಡ್ತೀವಿ. ಓಕೆ 5,000 ಕೋಟಿಯ ಪ್ರಶ್ನೆ ಮತ್ತೆ ಬರ್ತೀನಿ ನಾನು. ಯಾಕಂತಂದ್ರೆ ದಟ್ಸ್ ಕ್ವೈಟ್ ಅ ಹ್ಯೂಜ್ ಅಮೌಂಟ್. ಆಮೇಲೆ ಮತ್ತೆ ಹೀಗೆ ದುರ್ಬಳಕೆ ಆಗುವ ಅಪಬಳಕೆ ಆಗುವ ಎಲ್ಲ ಅಪಾಯಗಳಿದೆ ಅನ್ನೋ ಕಾರಣಕ್ಕಾಗಿ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಆಲ್ರೆಡಿ 1 ವರ್ಷ ಅಂತೂ ಆಯ್ತು ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ತಿರ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇಲ್ಲ. ಅದು ಜನರ ದುಡ್ಡು ಅಂತ ಅಂದೆ ನಾನು. ಸೊ ಏನ್ ಹೇಳಕ್ ಬಯಸ್ತೀರಿ? ಜನರಿಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ. ಖಂಡಿತ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಶ್ರೀಲಕ್ಷ್ಮಿ ಅವರೇ. ಯಾವುದೇ ಸರ್ಕಾರ ಬರಲಿ, ಯಾರೇ ಇದನ್ ಮಾಡ್ಲಿ, ಜನರ ದುಡ್ಡನ್ನ ಜನರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗುವಂತದ್ದು ನಮ್ಮ ಸರ್ಕಾರ ಮಾಡಿದೆ. ಬರೀ ರೋಡು ಗಟರು ಅಷ್ಟೇ ಅಭಿವೃದ್ಧಿ ಅಲ್ಲ. ಇದೇ ಮಹಿಳೆಯರು, ನಿಮ್ಮ ಗೃಹಲಕ್ಷ್ಮಿಯರೇ ಈಗ ಮಾತನಾಡ್ತಕ್ಕಂಥ ಒಂದು ವರ್ಗ ಮಾತನಾಡ್ತಿರ್ತಕ್ಕಂಥದ್ದು, ಅದರಲ್ಲೂ ಪ್ರಮುಖವಾಗಿ ಎಜುಕೇಟೆಡ್ ಮಹಿಳೆಯರು. ಅದರಲ್ಲಿ ಗ್ಯಾರಂಟಿಗಳಿಂದ ಸರ್ಕಾರ ನಿರುದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇದೆ, ಆರಾಮಾಗಿ ದುಡ್ಡು ಬರ್ತಾ ಇದೆ 2,000. ಕೆಲವೊಂದಿಷ್ಟು ಜನ ಆರಾಮಾಗಿ ಮನೆಯಲ್ಲಿ ಇದ್ದಾರೆ. ಆದರೆ ನಮಗೆ ದುಡ್ಡು ಬೇಡ, ಉದ್ಯೋಗ ಮಾಡಲಿಕ್ಕೆ ಕೆಲಸ ಮಾಡುವಂತಹ ಕೈಗಳಿಗೆ ಕೆಲಸ ಬೇಕು, ನಮಗೆ 2,000 ಅವಶ್ಯಕತೆ ಇಲ್ಲ, ನಾವು ಅಕ್ಷರಸ್ಥರಿದ್ದೇವೆ, ನಾವು ಕೆಲಸ ಮಾಡ್ತೀವಿ, ನಮಗೆ ಉದ್ಯೋಗದ ಅವಕಾಶವನ್ನ ಸೃಷ್ಟಿ ಮಾಡಲಿ ಸರ್ಕಾರ, ಗ್ಯಾರಂಟಿಯಿಂದ ಹೊರೆಯಾಗ್ತಾ ಇದೆ. ಆಮೇಲೆ ಈ ಗೃಹಲಕ್ಷ್ಮಿಯಿಂದ ಕೆಲವೊಂದಿಷ್ಟು ಜನ ನಿರುದ್ಯೋಗಿಗಳಾಗ್ತಾ ಇದ್ದಾರೆ, ಆರಾಮಾಗಿ ಜೀವನ ಮಾಡಬಹುದು ಅಂತಕ್ಕಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಹೇಗೆ ನೋಡ್ತೀರಿ? ಈ ಪ್ರಶ್ನೆಗೆ 2 ರೀತಿ ಉತ್ತರವನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಒಂದು, ನೀವು ನಿರುದ್ಯೋಗ ಅಂತ ಕೇಳ್ತಾ ಇದ್ದೀರಾ, ನಾವು ಕಲ್ತಿದೀವಿ, ನಮ್ ಕೈಗೆ ಕೆಲಸ ಬೇಕು, ಇದು ಉದ್ಯೋಗ ಕಲ್ತಂತವ್ರದಾಯ್ತು. ಇನ್ನು ಯಾರು ಈ ಫಲಾನುಭವಿಗಳಿದ್ದಾರೆ, ಇದರಲ್ಲಿ ಬಹಳಷ್ಟು ಜನ ಮನೆಯ ಯಜಮಾನಿಗಳಿದ್ದಾರೆ, ಮನೆಯಲ್ಲಿ ಇದ್ದಾರೆ. ಇದು ನಾವು ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾ ಇದೀವಲ್ಲ. ಒಬ್ಬ ಮಹಿಳೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿ ನರೇಗಾ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮೈ ಮುರಿದು 100 ದಿನ ಕೆಲಸ ಸಿಕ್ಕೋದಿಲ್ಲ, 100 ದಿನ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಕೆಲಸ ಮಾಡಿದ್ರೆ 380 ರೂಪಾಯಿ ಬರುತ್ತೆ. 100 ದಿನ ಅಲ್ಲ, 50 ದಿನ ಆಗುತ್ತೆ. ಎಷ್ಟಾಗುತ್ತೆ ವರ್ಷಕ್ಕೆ? ತಾವೇ ಲೆಕ್ಕಾಚಾರ ಮಾಡಿ. ಇದು ನಮ್ಮ ಗ್ಯಾರಂಟಿಯಿಂದ 1 ವರ್ಷಕ್ಕೆ ನಾವು 24,000 ರೂಪಾಯಿಯನ್ನ ಕೊಡ್ತಾ ಇದೀವಿ. ಅಂತ ಮಹಿಳೆಯರು ಈ ಒಂದು ಗ್ಯಾರಂಟಿಯಿಂದ ಬಹಳಷ್ಟು ಸಂತೋಷದಿಂದಿದ್ದಾರೆ. ಅದು ತಾವು ಮೊನ್ನೆ ನಡೆದಂತ ಇಲೆಕ್ಷನ್, ಅದಕ್ಕಿಂತ ಮುಂಚೆ ನಡೆದಂತ ಇಲೆಕ್ಷನ್, ಕರ್ನಾಟಕದಲ್ಲಿ ರಿಸಲ್ಟ್ ಅನ್ನ ತಾವು ನೋಡಿದಿರಾ. ನನ್ನ ಇಲೆಕ್ಷನ್ ಬಗ್ಗೆ ಮಾತನಾಡೋದಿಲ್ಲ, ಬಿಟ್ಬಿಡಿ. ಮಹಿಳೆಯರು ಈ ಗ್ಯಾರಂಟಿಯಿಂದ ಖುಷಿಯಾಗಿದ್ದಾರೆ. ನೀವು ನಿರುದ್ಯೋಗದ ಬಗ್ಗೆ ಈಗ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಮ್ಮ ಸರ್ಕಾರದಲ್ಲಿ ಎಷ್ಟೆಷ್ಟು ಇಲಾಖೆಯಲ್ಲಿ ಏನೇನ್ ಪೆಂಡಿಂಗ್ ಇದಾವೆ, ಈಗಾಗಲೇ ನಮ್ಮ ಇಲಾಖೆಯಿಂದ ಬೇರೆ ಬೇರೆ ಇಲಾಖೆಯಿಂದ ಎಷ್ಟು ಪೆಂಡಿಂಗ್ ಇದಾವೆ ಸರ್ಕಾರಿ ನೌಕರಿಗಳು, ಅವನ್ನೆಲ್ಲ ನಮ್ಮಿಂದ ಈಗ ತೆಗೆದುಕೊಂಡಿದ್ದಾರೆ. ಅತಿ ಶೀಘ್ರದಲ್ಲಿ ಹಂತ ಹಂತವಾಗಿ ಈಗ ಸದ್ಯಕ್ಕೆ ಒಂದು 52,000 ಉದ್ಯೋಗವನ್ನ ಕಾಲ್ಫಾರ್ಮ್ ಮಾಡ್ಲಿಕ್ಕೆ ನಾವು ಈಗ ನಮ್ಮ ಸರ್ಕಾರ ಸನ್ನದ್ಧ ಆಗಿದೆ. ಉಳಿದಿರೋದನ್ನು ಕೂಡ ಹಂತ ಹಂತವಾಗಿ ನಾವು ಮಾಡ್ತೀವಿ.